ಜ್ಞಾನ ಅಮೃತ ಸಮಾನ ಮುದ್ದುರಾಮ ಎಂಬ ನುಡಿಗುಚ್ಚಕ್ಕೆ ಅನುರೂಪದಂತಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮೊಂದಿಗಿರುವ ಡಾಕ್ಟರ್ ವೀಣಾ ಬನ್ನಂಜೆ ಇವರ ಬದುಕು ಮತ್ತು ಬರಹದ ಕುರಿತಾದ ಒಂದಿಷ್ಟು ವಿಚಾರಗಳನ್ನ ಇದೀಗ ನಾನು ನಿಮ್ಮ ಮುಂದೆ ಇಡಲಿದ್ದೇನೆ. ವ್ಯಕ್ತಿಗಿಂತ ವ್ಯಕ್ತಿತ್ವ ಶ್ರೇಷ್ಠ ಎಂಬ ಮಾತಿನಂತೆ ತಮ್ಮ ಕೃತಿ ಮತ್ತು ಕಾರ್ಯಗಳಿಂದ ಕರ್ನಾಟಕದಲ್ಲಿ ಮನೆ ಮಾತಾದವರು ಡಾಕ್ಟರ್ ವೀಣಾ ಬನ್ನಂಜೆ. ಇವರು ಕನ್ನಡ ಸಾರಸ್ವತ ಲೋಕದ ಪ್ರಸಿದ್ಧ ಲೇಖಕಿ, ಅನುವಾದಕಿ ಮತ್ತು ಆಧ್ಯಾತ್ಮಿಕ ಚಿಂತಕಿ. ಸರಳ ಶೈಲಿಯಲ್ಲಿ ಆಳವಾದ ಆತ್ಮ ಪರಿಶೀಲನೆಯನ್ನು ತಮ್ಮ ಬರಹಗಳಲ್ಲಿ ಪಡಿಮೂಡಿಸುತ್ತಾರೆ. ಆರಂಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ನಂತರ ಸಂಪೂರ್ಣವಾಗಿ ಸಾಹಿತ್ಯ ಹಾಗೂ ಆತ್ಮಚಿಂತನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಬಿಗುವಾದ ಹಿಡಿತ ಹೊಂದಿದ್ದು ಪಾಶ್ಚಾತ್ಯ ಮತ್ತು ಭಾರತೀಯ ಆಧ್ಯಾತ್ಮಿಕ ಸಾಹಿತ್ಯವನ್ನ ಕನ್ನಡಕ್ಕೆ ತಂದಿದ್ದಾರೆ. ಅವರ ಕೃತಿಗಳಲ್ಲಿ ಉಪದೇಶದ ದಾಟಿ ಇಲ್ಲ, ಆಕ್ರೋಶದ ಬಲವಂತದ ಹೇರುವಿಕೆ ಇಲ್ಲ. ಮೃದು ಸಂವಾದದ ಮೂಲಕ ಧ್ಯಾನ, ಜಾಗೃತತೆ, ಅಹಂಕಾರದ ಶಮನ ಮತ್ತು ಒಳ ನಿಶಬ್ದದ ಅರಿವುಗಳನ್ನ ಓದುಗರಿಗೆ ಹತ್ತಿರಪಡಿಸುತ್ತಾರೆ. ಸುಲಭ ಭಾಷೆ, ಜೀವಮಾನ್ಯ ಉದಾಹರಣೆಗಳು ಮತ್ತು ಮಾನವನ ಒಳ ಜೀವನದ ನೈಸರ್ಗಿಕ ಚಿತ್ರಣವೇ ಅವರ ಕೃತಿಗಳಲ್ಲಿನ ವಿಶೇಷತೆ. ಅಂತರ್ಮುಖ, ಹುಡುಕಾಟ, ಸಂತೆಯಲ್ಲೊಂದು ಮನೆ ಮುಂತಾದ ಕೃತಿಗಳು ಈ ಶೈಲಿಯನ್ನ ಹೊಂದಿವೆ. ಇಂದಿನ ಅಶಾಂತ ಜೀವನಕ್ಕೆ ಅವರ ಬರಹಗಳು ವಿರಾಮದಂತೆ ಒಳಕ್ಕೆ ನೋಡುವ ಸರಳತೆಯನ್ನು ಮತ್ತು ನಿಶ್ಚಲವಾದ ಸಂತೋಷವನ್ನ ಹುಡುಕುವ ದಾರಿಯನ್ನ ನೀಡುತ್ತದೆ. ಇಂತಹ ಮೇರು ವ್ಯಕ್ತಿತ್ವದ ಅಸಾಧಾರಣ ಪ್ರತಿಭೆಯ ಅಪರೂಪದ ವ್ಯಕ್ತಿ ನಮ್ಮಯ ಇಂದಿನ ಸಿದ್ಧಿ ಸೌರಭದ ಭಾಗವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎನ್ನುತ್ತಾ ಡಾಕ್ಟರ್ ವೀಣಾ ಬನ್ನಂಜೆಯವರ ನುಡಿಗಳಿಗಾಗಿ ನಮ್ಮ ಈ ವೇದಿಕೆ. ಈ ಒಂದು ವಿದ್ಯಾಕೇಂದ್ರಕ್ಕೆ ಕಾರಣವಾದ ಶ್ರೀ ಸಿದ್ಧಿ ವಿನಾಯಕ ಆ ಭಗವಂತನನ್ನು ವಂದಿಸಿ, ಅದರ ಜೊತೆಗೆ ಇಡೀ ಒಂದು ಕುಟುಂಬದ ಹಾಗೆ ಈ ಒಂದು ಕ್ಷೇತ್ರವನ್ನು, ವಿದ್ಯಾಕ್ಷೇತ್ರವನ್ನು ಅಲಂಕಾರ ಭರಿತವಾಗಿ ಬೆಳೆಸುತ್ತಿರುವ ಎಲ್ಲ ಗಣ್ಯ ಮಾನ್ಯರಿಗೆ, ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಹಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಬಹುಶಃ ವಾರ್ಷಿಕೋತ್ಸವದ ಕೆಲಸ ಮುಗಿದಿದೆ. ವಾರ್ಷಿಕೋತ್ಸವದ ಕೆಲಸ ಎಲ್ಲ ಪಾಲಕರು ಬಂದು ಮಕ್ಕಳು ಏನು ಮಾಡಿದ್ದಾರೆ, ಅವ್ರು ಏನು ಪ್ರಶಸ್ತಿ ತಗೊಳ್ತಾರೆ, ಅವರದ್ದು ಏನಾದರೂ ಸಾಂಸ್ಕೃತಿಕ ಚಟುವಟಿಕೆ ಇದ್ರೆ ಅದನ್ನು ನೋಡಿ ಅನುಭವಿಸಿ ಆನಂದಿಸಲಿಕ್ಕೆ ಬರುವಂಥದ್ದು. ಮಾತು ಇಲ್ಲಿ ತುಂಬ ನೀರಸ ಮತ್ತು ಅವಶ್ಯಕತೆ ಇಲ್ಲ ಅನ್ನುವಷ್ಟು ಅನಗತ್ಯವಾದ ಪದಾರ್ಥ, ಹೊತ್ತು ಕೂಡ ಮೀರಿದೆ. ಆದರೆ ಈ ಶರಣ ಅನ್ನುವ ನಿಮ್ಮ ಪ್ರಾಂಶುಪಾಲರು ನನಗೂ ಈಗ ಒಂದು 15 ದಿನಗಳಿಂದ ಪ್ರಾಂಶುಪಾಲರಾಗಿ ಬಿಟ್ರು. ಕಳೆದ 10-15 ದಿನಗಳಲ್ಲಿ ನಾನು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನೆಲ್ಲವನ್ನೂ ಬದಲಾಯಿಸಿ ಬರಲೇಬೇಕು ಅಂತ ಒಬ್ಬ ವಿದ್ಯಾರ್ಥಿನಿಯನ್ನು ಕರೆಸಿದ ಹಾಗೆ ಕರೆಯುವ ಅವರ ಧೀಶಕ್ತಿ ಇದೆಯಲ್ಲ, ಅದಕ್ಕೆ ನಮಸ್ತೇನೆ. ಶರಣು, ಶರಣಾರ್ಥಿ. ನೀವು ಒಂದು ಒಳ್ಳೆಯ ದೇವರ ಅನುಗ್ರಹದ ಜಾಗದಲ್ಲಿ ಇದ್ದೀರಿ. ಜಗತ್ತಿನಲ್ಲಿ ಬಹಳ ದೊಡ್ಡ ಕಥಾಭಾಗವಾಗಿ ನಮಗೆ ಗಣಪತಿ ಆದರ್ಶ. ಏನು ನಮ್ಮ ಪರಂಪರೆ ಹೇಳ್ತದೆ ಅಂದರೆ, ಒಂದು ದಿನ ತಂದೆ ತಾಯಿ ಇಬ್ಬರು ಮಕ್ಕಳು ಗಣಪತಿ ಮತ್ತು ಕಾರ್ತಿಕೇಯನಿಗೆ ಯಾರು ಪ್ರಪಂಚವನ್ನು ಮೊದಲು ಪರ್ಯಟನೆ ಮಾಡಿ ಬರ್ತಾರೆ, ಪ್ರದಕ್ಷಿಣೆ ಹಾಕಿ ಬರ್ತಾರೆ, ಅವರು ದೊಡ್ಡವರು ಅಂತ ತೀರ್ಮಾನ ಮಾಡ್ತೇನೆ ಅಂದಾಗ ಕಾರ್ತಿಕೇಯ ತನ್ನ ವಾಹನವನ್ನೇರಿ ಇಡೀ ಜಗತ್ತನ್ನ ಅಥವಾ ವಿಶ್ವವನ್ನ ಸುತ್ತಿ ಬರುವುದಕ್ಕೆ ಹೋದ. ಗಣಪತಿ ಹೋಗಲಿಲ್ಲ. ಅವನು ತಂದೆ ಮತ್ತು ತಾಯಿಗೆ ಪ್ರದಕ್ಷಿಣೆ ಬಂದು ಜಗತ್ತು ಪ್ರದಕ್ಷಿಣೆ ಆಯಿತು ಅಂದಾಗ ಅವನನ್ನ ಆದ್ಯ ಪೂಜಕ ಅಂತ ಶಿವ ಘೋಷಿಸಿದ. ಅವನನ್ನು ಮೊದಲು ಪೂಜಿಸಬೇಕು ಅಂತ. ಸಂದೇಶ ಏನು ಅಂದರೆ, ಜಗತ್ತು ಎಷ್ಟು ಸುತ್ತಿ ದೊಡ್ಡವನಾಗಕ್ಕಾಗಲ್ಲ, ಅಪ್ಪ ಅಮ್ಮನನ್ನ ಪೂಜಿಸಿ ನಮಸ್ಕರಿಸಿದವ ಜಗದ್ವಿಖ್ಯಾತನಾಗ್ತಾನೆ ಅಂತ. ಅದನ್ನು ಸಾರಿದವ ಗಣಪತಿ. ಆ ಸಾರಿದ ಗಣಪತಿಯ ಸಂದೇಶವನ್ನ ಅಲಂಕರಿಸಿ ಹೌದು ಅಂತ ಅದಕ್ಕೆ ಸೆಕೆಂಡ್ಸ್ ಕೊಟ್ಟವ
ಸಾಕ್ಷಾತ್ ಅಪ್ಪ ಶಿವ, ಒಬ್ಬ ತಂದೆ ನನ್ನಕ್ಕಿಂತ ಮೊದಲು ನನ್ನ ಮಗನನ್ನು ಪೂಜಿಸಿ ಅಂತ ಒಂದು ಪರಂಪರೆಯನ್ನೇ ಆರಂಭ ಮಾಡಿದ. ಅಂಥದೊಂದು ಸಿದ್ಧಿವಿನಾಯಕ ಕ್ಷೇತ್ರದ ಆಶೀರ್ವಾದ ಪಡೆದ ಒಂದು ಜಾಗದಲ್ಲಿ ನೀವೆಲ್ಲ ಇದ್ದೀರಿ. ಇದೇನು ಸಾಮಾನ್ಯ ಪುಣ್ಯ ಫಲವಲ್ಲ. ಇನ್ನು ಸಿದ್ಧಿವಿನಾಯಕ ಕ್ಷೇತ್ರದ ಅನೇಕ ಪವಾಡಗಳು, ಮಹಿಮೆಗಳು ನಿಮಗೆ ಗೊತ್ತಿರಲಿಕ್ಕೆ ಸಾಕು. ನಾನು ಕೇಳಿ ಮಾತ್ರ ಗೊತ್ತು. ಇವತ್ತು ಅಲ್ಲಿ ಹೋಗಿ ಒಂದು ಆಶೀರ್ವಾದ ಪಡಿಬೇಕು ಅಂದ್ಕೊಂಡಿದ್ದೀನಿ. ಬಂಧು ತನ್ನ ಬಾಲಚಂದ್ರ ಅವರು ನನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂದಿದ್ದಾರೆ. ಎಲ್ಲಕ್ಕೂ ಕೂಡ ಕಾರಣಕರ್ತವಾದ ಈ ಕ್ಷೇತ್ರದಲ್ಲಿ ನಾವು ಇವತ್ತು ವಿದ್ಯಾಕ್ಷೇತ್ರ ಅಂತ ಹೇಳಿಕೊಳ್ಳುವ ಎಷ್ಟೋ ಜನ ಮಕ್ಕಳು ಇವತ್ತು ನೀವು ನೋಡಿದ್ರೆ ಅಲ್ಲೊಂದು ಬರುವಾಗ ಒಂದು ಸ್ಲೋಗನ್ ಇದೆ, ಕೊನೆಯ ಸಾಲಿನವರು ನಾವೆಲ್ಲ, ನಮಗೆ ಎಂದಿಗೂ ಭಯವಿಲ್ಲ ಅಂತ. ನೀವು ಯಾವ ಅರ್ಥದಲ್ಲಿ ಬರೆದಿದ್ದೀರಿ ನನಗೆ ಅಂತೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲೊಂದು ಪುಟ್ಟ ಹುಡುಗಿ ಇತ್ತು, ಅದಕ್ಕೆ ಅವಾಗ 4 ವರ್ಷ. ನಮ್ಮ ಮನೆಗೆ ಬಂದ ಅತಿಥಿಗಳು ಆ ಹುಡುಗಿನ ಕೇಳಿದ್ರು, ವಾಟ್ ಡು ಯು ವಾಂಟ್ ಟು ಬಿ, ಗುಡ್ ಆರ್ ಬ್ಯಾಡ್ ಅಂತ. ನೀನು ಏನಾಗಬೇಕು, ಒಳ್ಳೆಯವಳಾಗಬೇಕು ಅಂತೀಯೋ ಕೆಟ್ಟವಳಾಗಬೇಕು ಅಂತೀಯೋ ಅಂತ. ಆ 4 ವರ್ಷದ ಹುಡುಗಿ ಹೇಳ್ತು, ಐ ವಾಂಟ್ ಟು ಬಿ ಬ್ಯಾಡ್ ಅಂತ. ನನಗೆ ಆಶ್ಚರ್ಯ ಆಯಿತು, ಇದಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ ಐ ವಾಂಟ್ ಟು ಬಿ ಬ್ಯಾಡ್ ಅನ್ನತ್ತಲ್ಲ. ಅವರು ಸ್ವಲ್ಪ ಮುಖ ಕಸಿವಿಸಿ ಮಾಡಿಕೊಂಡ್ರು ಅತಿಥಿಗಳು. ನಾನು ಏನು ಹೇಳಲಿಲ್ಲ. ಆ ಅತಿಥಿಗಳು ಹೋದ್ಮೇಲೆ ಆ ಮಗುನ ಕರೆದು ಕೇಳಿದೆ, ನೀನು ಯಾಕೆ ಗುಡ್ ಹೇಳಲಿಲ್ಲ, ಯಾಕೆ ಬ್ಯಾಡ್ ಹೇಳಿದಿ ಅಂತ. ಆ 4 ವರ್ಷದ ಹುಡುಗಿ ಹೇಳ್ತು, ಸಣ್ಣದು, ನೋಡಿ ನಾನೀಗ ಗುಡ್ ಅಂದರೆ ಕಾಯಂ ಕಾಯ್ಕೋಬೇಕು, ಗುಡ್ ಆಗಿಯೇ ಇರಬೇಕು. ನಾನೀಗ ಬ್ಯಾಡ್ ಅಂದರೆ ಗುಡ್ ಆಗೋದಕ್ಕೆ ಅವಕಾಶ ಇದೆ ಅಂತ. ನೀವು ಯೋಚನೆ ಮಾಡಿ, ಕೊನೆಯ ಸಾಲಿನಲ್ಲಿರೋರಿಗೆ ಮುಂದೆ ಬರೋ ಅವಕಾಶ ಇದೆ, ಮುಂದಿನ ಸಾಲಿನಲ್ಲಿರೋರು ಇನ್ನೆಲ್ಲಿ ಹೋಗೋದು? ಅವ್ರಿಗೆ ಹಿಂದಂತೂ ಹೋಗಕ್ಕೆ ಬರೋಲ್ಲ, ಅವ್ರ ಅವಮಾನ ಆಗತ್ತೆ. ಆದರೆ ಕೊನೆಯ ಸಾಲಿನವರಿಗೆ ಯಾವ ಭಯವಿಲ್ಲ ಅಂದರೆ 4 ಜನರ ಮುಂದೆ ಕಡಿಮೆ ಆಗುವ, ಅವಮಾನ ಆಗುವ, ಇದಕ್ಕಿಂತ ಇನ್ನೂ ಏನು ಮಾಡಬಹುದಿತ್ತು, ಸಾಧಿಸಲಿಲ್ಲ ಅನ್ನುವಂತಹ ಅವಮಾನಗಳ ಯಾವ ಭಯವಿಲ್ಲ. ಇದರ ಅರ್ಥ ನಾನು ಕೊನೆಯ ಸಾಲಿನವರೇ ಒಳ್ಳೆಯವರು, ಪ್ರಥಮ ಸಾಲಿನವರು ಅಲ್ಲ ಅಂತ ಹೇಳ್ತೀನಿ ಅಂತಲ್ಲ. ಪ್ರಥಮ ಸಾಲಿನವರು ಹೇಗಿದ್ರು ಪ್ರಥಮ ಸಾಲಿನವರಾಗಿರ್ತಾರೆ. ಕೊನೆಯ ಸಾಲಿನವರಿಗೆ ಒಂದು ಚಾಲೆಂಜ್ ಇದೆ. ಕೊನೆಯ ಸಾಲಿನವರು ನೀವು ಬೆಳೆಯುವುದಕ್ಕೆ ಒಂದು ಅವಕಾಶವಾಗಿ ಮುಂದಿನ ಸಾಲಿನವರನ್ನು ನೀವು ಕಾಣಬೇಕು ಮತ್ತು ಮಾರ್ಗದರ್ಶನ ಅಂತ ತಿಳ್ಕೊಂಡು ಮಾದರಿ ಮಾಡ್ಕೋಬಹುದು. ಹಾಗೆ ಮಾಡುವುದರಿಂದ ನೀವು ಮುಂದಕ್ಕೆ ಬೆಳೆಯುವುದಕ್ಕೆ, ಮುಂದೆ ಒಂದೊಂದೇ ಹೆಜ್ಜೆ, ಒಂದೊಂದೇ ಬೆಂಚ್ ಮುಂದೆ ದಾಟ್ತಾ ಬರುವುದಕ್ಕೆ ಕಾಲಾಂತರದಲ್ಲಿ ಅವಕಾಶ ಇದೆ. ಸುಮ್ಮನೆ ಒಂದು ಚೇಷ್ಟೆ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. 97, 98 ಮಾರ್ಕ್ಸ್ ತಗೊಂಡವ್ರನ್ನೆಲ್ಲ ಹಿಂದೆ ನಿಲ್ಲಿಸಿ ಸನ್ಮಾನಿಸಲಾಯಿತು. ಬಹಳ ಆಟದಲ್ಲಿ ಮುಂದಿರೋರನ್ನ ಮುಂದೆ ಕೂಡಿಸಿ ಸನ್ಮಾನಿಸಲಾಯಿತು. ಅವರು ಬಹಳ ಮಂದಿ ಇದ್ರು, ಇವರು ಕೆಲವರೇ ಇದ್ರು. ಜಗತ್ತಿಗೆ ಈಗ ನ್ಯಾಷನಲ್ ಲೆವೆಲ್ಗೆ ಇವರು ಸೆಲೆಕ್ಟ್ ಆಗಿದ್ದಾರೆ. ಇದೆಲ್ಲದರ ಹಿಂದೆ ಒಂದು ಸೂಚನೆ ಇದೆ. ನಾವು ಒಂದು ಓದಿನಿಂದ ಅಥವಾ ನಾವು ಓದಿದ ಅಕ್ಷರಗಳ ಪರೀಕ್ಷೆಯ ಅಂಕಗಳಿಂದ ಅಷ್ಟೇ ದೊಡ್ಡವರಾಗುವುದಲ್ಲ, ನಮಗೆ ದೊಡ್ಡವರಾಗಕ್ಕೆ ಹಲವು ದಾರಿಗಳಿವೆ. ಈ ದೊಡ್ಡವರಾಗುವುದಕ್ಕಿರುವ ಹಲವು ದಾರಿಗಳನ್ನು ನೀವು ಎಷ್ಟೆಷ್ಟು ಯುಟಿಲೈಸ್ ಮಾಡ್ತೀರಿ ಅಷ್ಟಷ್ಟು ನಿಮ್ಮ ಸಾಮರ್ಥ್ಯಕ್ಕೆ ಬೆಲೆ ಇದೆ. ಈ ಜಗತ್ತು ಎಲ್ಲ ಸಾಮರ್ಥ್ಯಗಳನ್ನು ಕೊಂಡಾಡ್ತದೆ, ಬರೇ ಓದುವವರನ್ನಲ್ಲ. ನನ್ಗೆ ತುಂಬ ಯಾಕೆ ಖುಷಿ ಆಯ್ತು ಅಂದರೆ, ಆಡುವವರಿಗೆ ಎಷ್ಟು ಪ್ರಾಧಾನ್ಯ ಕೊಟ್ಟಿದ್ದಾರಲ್ಲ, ಆಟ ಬಹಳ ಮುಖ್ಯವಾದ್ದು. ನಾನು ಪದೇ ಪದೇ ಹೇಳ್ತೀನಿ, ದಯವಿಟ್ಟು ಆಟ ಆಡಿ. ಅದು ನಿಮ್ಮ ದೈಹಿಕ, ಮಾನಸಿಕ ಎಲ್ಲ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಟಿರುತ್ತೆ. ನೀವು ದೈಹಿಕ ಆರೋಗ್ಯವನ್ನು ಹೇಗೂ ಚೆನ್ನಾಗಿಟ್ಟಿರುತ್ತೆ ನಿಮಗೆ ಗೊತ್ತು ಯಾಕೆ ಅಂತ. ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಟಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಯಾಕೆ ಅಂತ ನೀವು ಕೇಳಬಹುದು. ನೋಡಿ, ಒಂದು ಆಟದಲ್ಲಿ ಮಾತ್ರ ನಮಗೆ ಗೊತ್ತಾಗೋದು, ನಾನು ಕಾಯಂ ಸೋಲುವವನಲ್ಲ, ಒಂದು ದಿವಸ ಗೆಲ್ಲಬಹುದು ಅಂತ ಒಂದು ಹೋಪ್ ಕೊಡೋದು ಆಟ. ಇವತ್ತು ನಾನು ಕಬಡ್ಡಿಯಲ್ಲಿ ಒಬ್ಬರು ಎದುರು ಮುಂದೆ ಸೋತ್ರೆ ನಾಳೆ ಅವ್ರ ಮುಂದೆ ಗೆಲ್ಲಬಹುದು. ಇವತ್ತು ನಾನು ಸೋತ ಆಟವನ್ನು ಗೆಲ್ಲುವುದಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಕೊಡೋದು ಆಟ. ಎರಡನೇದು ಬಹಳ ಒಳ್ಳೊಳ್ಳೆಯ ನೈತಿಕತೆಯನ್ನು ಕಲಿಸೋದು ಆಟ. ಸುಳ್ಳು ಹೇಳಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗೋದು ಆಟದಿಂದ. ಯಾರು ಪ್ರಾಮಾಣಿಕವಾಗಿ ಆಡ್ತಾನೆ ಅವನು ಮಾತ್ರ ಗೆಲ್ತಾನೆ ಅಂತ ಗೊತ್ತಾಗೋದು ಆಟದಿಂದ. ಒಂದು ಗೆರೆ ದಾಟಿ ಫೌಲ್ ಮಾಡಿ ಆಟ ಆಡಿದವನು, ಅವನು ಇಮಿಡಿಯೇಟ್ ಅಲ್ಲಿ ಇರುವ ಅಂಪೈರು ಮತ್ತೊಬ್ರು ಎಲ್ಲ ಹಿಡಿದು ಹೇಳ್ತಾರ ಅವನು ಗೆರೆ ದಾಟಿದಾನೆ, ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳುವುದರಿಂದ ಸೋಲ್ತೀವಿ, ಸುಳ್ಳು ಹೇಳುವುದರಿಂದ ಗೆಲ್ಲಕ್ಕಾಗಲ್ಲ, ಸುಳ್ಳು ಹೇಳೋದ್ರಿಂದ ಫ್ರೆಂಡ್ಸ್ ದೂರ ಇಡುತ್ತಾರೆ, ಸುಳ್ಳು ಹೇಳೋನನ್ನು ಯಾರು ಪಾರ್ಟಿಗೆ ಸೇರಿಸಲ್ಲ. ಇವೆಲ್ಲ ಗೊತ್ತಾಗೋದು ಆಟದಿಂದ. ಸತ್ಯ, ಪ್ರಾಮಾಣಿಕತೆ ಇದ್ರೆ ಗೆಲ್ಲಕ್ಕಾಗತ್ತೆ. ದೈಹಿಕ ಪರಿಶ್ರಮ ಮಾತ್ರ ಅಲ್ಲ, ಮಾನಸಿಕ ಪರಿಶ್ರಮದ ಸತ್ಯ ಪ್ರಾಮಾಣಿಕತೆಗಳ ಮೂಲಕ ನಾನು ಆಟ ಆಡಬೇಕು. ಈ ಆಟ ಅನ್ನೋದು ಕೇವಲ ಇಲ್ಲಿ ಆಟ ಅಲ್ಲ, ಜೀವನದ ಆಟ. ಇದೆಲ್ಲವೂ ಪಾಠ ಆಗೋದು ನಿಮಗೆ ಗ್ರೌಂಡಿನಲ್ಲಿ. ದಯವಿಟ್ಟು ಹೆಚ್ಚು ಆಟ ಆಡಿ. ಆಟಕ್ಕೆ ಬಿಡದೇ ಇದ್ರೆ ದಿನಕ್ಕೆ 1-1.5 ಗಂಟೆ ಪ್ರತಿ ಪಾಲಕರು ಮಕ್ಕಳನ್ನ ಆಟಕ್ಕೆ ಬಿಡಿ. ಆಟ ಅಂದಾಗ ಇವತ್ತಿನ ಮೊಬೈಲ್ ಆಟಕ್ಕೆ ಬಿಡಬೇಡಿ ದಯವಿಟ್ಟು. ನಿಮಗಳಿಗೆಲ್ಲ ಒಂದು ದೊಡ್ಡ ದುರಂತದ ಮಾರ್ಗವಾಗಿ ಮೊಬೈಲ್ ಇದೆ. ಅನೇಕ ಜನ ನೀವಿದ್ದೀರಿ ಪಾಲಕರು. ಇವತ್ತು ಎಷ್ಟೋ ಜನ ತಂದೆ ತಾಯಂದ್ರಿಗೆ ಹೇಗಾಗಿದೆ ಅಂದರೆ,
ಈ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ನಮಗೆ ಪುರ್ಸೋತಿಲ್ಲ, ಬೆಳಗಿನ ಸಂಜೆವರೆಗೆ ಆಫೀಸ್ಗೆ ಹೋಗ್ಬೇಕು, ಅವರು ಮೊಬೈಲಲ್ಲಿ ಆಡ್ಲಿ ಅಂತ ಮೊಬೈಲ್ ಕೊಡ್ತೀರಿ. ಏನು ಆಟ ಆಡ್ತಾ ಇದ್ದಾರೆ ಯೋಚನೆ ಮಾಡಿದ್ದೀರಾ? ಎಷ್ಟು ಮಕ್ಕಳು ಇವತ್ತು ಸುಯಿಸೈಡ್ ಮಾಡ್ಕೊಳ್ತಿರೋದು ಯಾವ ಕಾರಣದಿಂದ? ಒಂದು ದಿವಸ ಕನಿಷ್ಠ ಅರ್ಧ ಗಂಟೆ ಪ್ರತಿ ಮಗುವನ್ನ ಕೇಳಿದ್ದೀರಾ ಏನು ಆಟ ಆಡಿದಿ, ಯಾವ ಆಟದಲ್ಲಿ ನೀನು ಎಷ್ಟು ಇನ್ವಾಲ್ವ್ ಆಗಿದ್ದಿ, ಯಾವ ಮಗು ಸತ್ಯ ಹೇಳ್ತಾ ಇದೆ ಗಮನಿಸಿದ್ದೀರಾ? ಯಾವ ಮಗುನು ಸತ್ಯ ಹೇಳಲ್ಲ, ಯಾಕಂದ್ರೆ ಸುಳ್ಳು ಆಟಗಳನ್ನು ಆಡ್ತಿದೆ. ಅದು ತುಂಬಾ ಭಯಾನಕವಾದ ಒಂದು ಭವಿಷ್ಯ ನಮ್ಮ ಮುಂದೆ ಕೂಡ ಇದೆ. ಕೇವಲ ಮೊಬೈಲ್ನ ಆಟಕ್ಕೆ ಚಟಕ್ಕೆ ಬೀಳದ ಹಾಗೆ ಮಾಡಬೇಕಾದ್ರೆ ಹೊರಗಿನ ಎಕ್ಸ್ಟರ್ನಲ್ ಆಟನ ಜೀವಂತವಾಗಿ ಇಡುವ ಎಲ್ಲ ಜವಾಬ್ದಾರಿ ಶಾಲೆಗಳಿಗೆ ಮತ್ತು ಪಾಲಕರಿಗೆ ಇದೆ. ದಯವಿಟ್ಟು ಅದನ್ನು ಮಾಡಿ. ಎಷ್ಟು ದಿವಸ ನೀವು ಮಕ್ಕಳನ್ನು ಹೊರಗೆ ಆಟ ಆಡಿಸ್ತೀರಿ ಅಷ್ಟು ದಿವಸ ಮಕ್ಕಳು ತುಂಬಾ ಚೆನ್ನಾಗಿರ್ತಾರೆ. ಯಾವತ್ತು ನೀವು ಮೊಬೈಲ್ ಕೊಟ್ಟು ಒಳಗಾಟ ಮಾಡಕ್ ಬಿಡ್ತೀರಿ, ಆ ಆಟ ಎಂಥ ಆಟ ಇರುತ್ತೆ, ಯಾವ ಜೀವ ತೆಗೆಯುವ ಆಟ ಇರುತ್ತೆ ಅನ್ನುವ ಭಯಗಳನ್ನೆಲ್ಲ ಹೊಂದಿಕೊಂಡಂತಹ ಅತ್ಯಂತ ಭಯಾನಕ ವೆಬ್ಸೈಟ್ಗಳಿವೆ. ದಯವಿಟ್ಟು ಅದರಿಂದ ಪಾರು ಮಾಡೋದಿಕ್ಕೆ ನಾನು ತುಂಬಾ ದುರಂತವನ್ನು ಕಣ್ಣಾರೆ ಕಂಡು ಒಂದೆರಡು ಸಂಗತಿಗಳನ್ನ ನಮ್ಮ ಅತ್ಯಂತ ಹತ್ತಿರದವರನ್ನ ಕಳ್ಕೊಂಡು ಹೇಳೋದು. 10-15 ವರ್ಷದ ಮಕ್ಕಳು ಇವತ್ತು ಸುಯಿಸೈಡ್ ಮಾಡ್ಕೋತಾರೆ. ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ಸಾವಿಗೆ ಹೋಗ್ತಾರೆ ಅಂದ್ರೆ ಯಾವುದು ಕಾರಣ? ದಯವಿಟ್ಟು ಮೊಬೈಲ್ ಅನ್ನ ಆದಷ್ಟು ನೀವು ಪಾಸ್ವರ್ಡ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಗೊತ್ತಾಗದ ಹಾಗೆ, ಯಾವತ್ತೂ ಕೂಡ ಆಟಗಳಿಗೆ ಎಂಟರ್ ಆಗದ ಹಾಗೆ, ಪ್ರತಿದಿನ ಕೊಟ್ಟ ನಂತರ ಏನನ್ನು ನೋಡಿದ ಅನ್ನುವುದನ್ನ ಅವನ ಮುಂದೆ ಒಂದು ವಾಚ್ ಮಾಡುವ ಕಣ್ಣಾಗಿ ನೀವಿಲ್ಲದೆ ಇದ್ರೆ ಮಕ್ಕಳನ್ನ ಕಳೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಅಂಥದ್ದು ಆಗದೇ ಇರುವ ಹಾಗೆ ಇಲ್ಲೊಂದು ಬಹಳ ದೊಡ್ಡ ಪ್ರೋತ್ಸಾಹ, ಬಹಳ ದೊಡ್ಡ ಪ್ರಚೋದನೆ, ನ್ಯಾಷನಲ್ ಲೆವೆಲ್ವರೆಗೆ ಮಕ್ಕಳನ್ನು ಕಳಿಸುವಂತಹ ಒಂದು ವಿಶೇಷ ಆಸಕ್ತಿಯನ್ನ ಈ ಕೇಂದ್ರ, ಈ ಆಡಳಿತ ಮಂಡಳಿ ತೋರಿಸ್ತಿದೆ ಅಲ್ಲ. ನಾನು ಸಾಕ್ಷಾತ್ ಅಭಿನಂದಿಸ್ತೇನೆ ಸರ್ವರನ್ನು ಕೂಡ. ನನಗೆ ಬಹಳ ಇಷ್ಟವಾದದ್ದು ಇವರೆಲ್ಲ ಹೆಸರಿಟ್ಟಿದ್ದಾರಲ್ಲ, ಮಾತಂಗ, ಘಟೋತ್ಕಚ, ಶಿಬಿ, ತುಂಬ ಒಳ್ಳೊಳ್ಳೆಯ ಹೆಸರುಗಳನ್ನು ಆಯ್ಕೆ ಮಾಡಿದ್ದೀರಿ. ಒಂದು ಕಾಂಟೆಕ್ಸ್ಟಿನಲ್ಲಿ ಶಾಲೆ ಅಂದಾಗ ವಿದ್ಯಾರ್ಥಿಗಳಿಗೆ ಬರೇ ಪಾಠ ಹೇಳೋದಲ್ಲ, ಪರಂಪರೆಯನ್ನು ಹೇಳಬೇಕು. ಪರಂಪರೆಯ ಒಳಗಿರುವ ಸತ್ವವನ್ನು ಪರಿಚಯ ಮಾಡಬೇಕು. ಆ ಮೂಲಕ ಆ ಪರಂಪರೆಯ ಸತ್ವದ ಪರಿಚಯವನ್ನು ತಗೊಂಡು ನೀವು ಬೆಳೆಯುವ ಹಾಗಾಗಬೇಕು. ಮಾತಂಗ ಮುನಿ ಯಾವುದಕ್ಕೆ ಹೆಸರು ಗೊತ್ತಲ್ವ ನಿಮಗೆ? ಒಬ್ಬ ಶಬರಿಯ ಭಕ್ತಿಯನ್ನ ಪ್ರಚೋದಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ, ನೀನು ಇಲ್ಲಿ ಹೀಗೆ ಕಾಯ್ತಾ ಕೂತ್ಕೋ, ನಿನಗೊಂದು ದಿವಸ ರಾಮ ಬಂದು ದರ್ಶನ ಕೊಡ್ತಾನೆ ಅಂತ ಹೇಳಿದವ ಮಾತಂಗ ಮುನಿ. ಶಬರಿ ಎಷ್ಟು ಕಾದಿದ್ದಾಳೆ ನಿಮಗೆ ಗೊತ್ತು. ಹಣ್ಣುಗಳನ್ನೆಲ್ಲ ಆರಿಸಿ ಒಣಗಿಸಿ, ಅದು ಅಂದ್ರೆ ಹಸಿ ಹಣ್ಣು ತಿನ್ನುವುದಕ್ಕೆ ಒಳ್ಳೆ ರುಚಿ ಇರುವಾಗ ರಾಮ ಬರಲಿಲ್ಲದಿದ್ರೆ, ಅರೆ ರಾಮನಿಗೆ ಹಣ್ಣನ್ನು ಒಣಗಿಸಿ ಕಾಯಿಸ್ತೀನಿ ಅಂತ ಅವಳು ಕಾದಿದ್ದಾಳೆ. ಎಷ್ಟು ಕಾಲ ಕಾದದ್ದಕ್ಕೆ ರಾಮ ಒಂದು ದಿನ ವನವಾಸದ ಅವಧಿಯಲ್ಲಿ ಅವಳನ್ನ ಭೇಟಿಯಾಗಿ ಅವಳಿಗೆ ಮೋಕ್ಷ ಒದಗಿಸಿದ. ಮಾತಂಗನನ್ನು ನೆನಪಿಸುವುದು ಅಂದ್ರೆ ನಿಮ್ಮ ಒಳಗಿನ ಭಕ್ತಿಯನ್ನು ನೀವು ಎಬ್ಬಿಸುವುದಕ್ಕೆ ಒಂದು ಮಾದರಿಯಾಗಿ ಇರುವುದು. ಇವರು ಜಿಮ್ಮಿಗೆ ಘಟೋತ್ಕಚ ಅಂತ ಹೆಸರಿಟ್ಟಿದ್ದಾರೆ. ನನಗೆ ಬಹಳ ಇಷ್ಟವಾಯಿತು. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಒಬ್ಬ ಗಂಡು ಮೈಯೆಲ್ಲ ತನ್ನನ್ನ ದಷ್ಟಪುಷ್ಟವಾಗಿ ಮಾಡಿ ದೊಡ್ಡ ಗಂಡಸಿನ ಹಾಗೆ ಕಾಣಿಸಿಕೊಂಡು ಸರಳವಾಗಿ ಹೆಣ್ಣನ್ನು ಎತ್ಕೊಂಡು ಹೋಗಕ್ಕೆ ತನ್ನನ್ನ ತಾನು ಕಾಯ್ತಾನೆ ಅನ್ನುವ ಹಾಗೆ ಜಿಮ್ ಇದೆ. ಆದರೆ ಘಟೋತ್ಕಚನ ಹೆಸರಿನಲ್ಲೇ ಅದಿಲ್ಲ. ಅವ ಹೆಣ್ಣನ್ನು ಎತ್ಕೊಂಡು ಹೋದದ್ದಕ್ಕೆ ಘಟೋತ್ಕಚ ಸಂಕೇತವಲ್ಲ. ಘಟೋತ್ಕಚ ಯಾವುದಕ್ಕೆ ಸಂಕೇತ ಗೊತ್ತಾ ನಿಮಗೆ? ಇಡೀ ಯುದ್ಧರಂಗದಲ್ಲಿ ಶ್ರೀಕೃಷ್ಣ ನಾಟ್ಯ ಮಾಡಿದ್ದು ಘಟೋತ್ಕಚ ಸತ್ತಾಗ. ಎಲ್ಲಿಯೂ ಕೂಡ ಅಷ್ಟು ಸಂತೋಷವನ್ನು ವ್ಯಕ್ತಪಡಿಸೋದಿಲ್ಲ ಶ್ರೀಕೃಷ್ಣ. ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಅವನು ಒಂದೇ ಒಂದು ಮೈ ಮರೆತು ಕುಣಿದಾಡಿದ್ದು ಘಟೋತ್ಕಚ ಸತ್ತಾಗ. ಯಾಕೆ ಗೊತ್ತಾ? ಕರ್ಣನ ಕೈಯಲ್ಲಿ ಕರ್ಣ ದಾನ ಮಾಡಿದ. ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದಾಗ ಕರ್ಣಕುಂಡಲಗಳನ್ನು ದಾನ ಮಾಡಿದ, ನಿಮಗೆಲ್ಲ ಗೊತ್ತು. ಅದಕ್ಕೆ ಪ್ರತಿಯಾಗಿ ಇಂದ್ರನ ಬ್ರಾಹ್ಮಣ ವೇಷದಲ್ಲಿದ್ದ ಆ ಇಂದ್ರನಲ್ಲಿ ಈ ಕರ್ಣ ಒಂದು ವರ ಕೇಳ್ತಾನೆ. ಏನು ಅಂದ್ರೆ, ನನಗೊಂದು ಶಕ್ತಿಯಾಯುಧ ಕೊಡು, ಅದನ್ನು ಯಾರೂ ಹೊಡೆಯಕ್ಕೆ ಸಾಧ್ಯ ಆಗ್ಬಾರ್ದು. ಅಂಥದ್ದೊಂದು ಶಕ್ತಿಯಾಯುಧವನ್ನು ಯಾಕೆ ತಗೊಂಡಿರ್ತಾನೆ ಅಂದ್ರೆ, ಅವನಿಗೆ ಅರ್ಜುನನನ್ನು ಅದರಿಂದ ಕೊಲ್ಲಬೇಕು ಅಂತಿರುತ್ತೆ. ಆ ಟಾರ್ಗೆಟ್ ಇಟ್ಕೊಂಡು ಆ ಶಕ್ತಿಯಾಯುಧವನ್ನು ಇಟ್ಕೊಂಡಿರ್ತಾನೆ. ಮತ್ತು ಅವನು ತೀರ್ಮಾನ ಮಾಡಿರ್ತಾನೆ, ಇದನ್ನು ಅರ್ಜುನನಲ್ಲದೆ ಬೇರೆಯವರಿಗೆ ಬಳಸಲ್ಲ ಅಂತ. ಸಂದರ್ಭ ಹೀಗೆ ಬರುತ್ತೆ, ಅನೇಕ ಯೋಧರೆಲ್ಲ ಸಂಶಪ್ತಕರನ್ನು ಅವರಿವರನ್ನು ಹೊಡೆದಾಡಿಕೊಂಡು ಅರ್ಜುನ ಕೃಷ್ಣಾದಿಗಳಿರುವ ಹೊತ್ತಿನಲ್ಲಿ ಇನ್ನೇನು ಯಾರಿಗೆ ಎದುರು ಆಗಿಸುವುದು? ಕರ್ಣನನ್ನು ಮುಖಾಮುಖಿ ಆಗುವವರು ಯಾರಾದರೂ ಬೇಕು, ಇಲ್ಲರ ಅರ್ಜುನನನ್ನೇ ಮುಖಾಮುಖಿ ಆಗಿಸ್ಬೇಕು. ಯಾರನ್ನು ಮುಖಾಮುಖಿ ಆಗಿಸುವುದು ಅಂದಾಗ ಘಟೋತ್ಕಚನನ್ನು ಮುಖಾಮುಖಿ ಆಗಿಸುವುದು ಅಂತ ತೀರ್ಮಾನ ಆಗುತ್ತೆ ಪಾಂಡವ ಪಕ್ಷದಲ್ಲಿ. ಘಟೋತ್ಕಚ ಮತ್ತು ಕರ್ಣ ಯಾವ ಪರಿ ಯುದ್ಧ ಮಾಡ್ತಾರೆ ಅಂದ್ರೆ, ಕರ್ಣನ ಆಲ್ಮೋಸ್ಟ್ ಎಲ್ಲ ಆಯುಧಗಳು ಸೋಲ್ತವೆ, ಏನೂ ಉಳಿಯಲ್ಲ. ಇನ್ನು ಕಟ್ಟ ಕಡೆಯದ್ದು ಇಂದ್ರ ಕೊಟ್ಟ ಆ ಆಯುಧ, ಶಕ್ತಿ ಆಯುಧ, ಅದು ಒಂದೇ ಉಳಿದಿದೆ. ಘಟೋತ್ಕಚನ ಮುಂದೆ ಇಲ್ಲಾದ್ರೆ ಕರ್ಣ
ಸಾಯಬೇಕು ಇಲ್ಲ ಸೋಲ್ಬೇಕು. ಲಾಸ್ಟ್ ವೆಪನ್ ಅಂತ, ಇನ್ನು ನನ್ನ ಕೈಯಲ್ಲಿ ಬೇರೆ ಆಯುಧ ಇಲ್ಲ ಅಂತ ಆ ಶಕ್ತ್ಯಾಯುಧವನ್ನು ತೆಗೆದು ಘಟೋತ್ಕಚನನ್ನು ಕೊಲ್ತಾನೆ. ಸಂದರ್ಭ ಭೀಮನ ಮಗ ಹಿಡಿಂಬೆಗೆ ಹುಟ್ಟಿದವ ಘಟೋತ್ಕಚ. ಅವ ಸಾಯುವ ಹೊತ್ತಿಗೆ ವಾಸ್ತವಿಕ ಭೀಮನ ಮಗ ಸತ್ತ ಅಂತ ಉಳಿದವರೆಲ್ಲ ದುಃಖಿತರಾಗ್ತಾರೆ. ಕೃಷ್ಣ ಮಾತ್ರ ಬಹಳ ಖುಷಿಯ ನಗು ನಕ್ಕು ಒಂದು ನಾಟ್ಯ ಮಾಡ್ತಾನೆ ರಥದಲ್ಲಿ. ಅರ್ಜುನ ಹೇಳ್ತಾನೆ, ಏನು ಮಾತು ಇದು? ನನ್ನ ಸಾಕ್ಷಾತ್ ಅಣ್ಣನ ಮಗ ಸತ್ತಿದ್ದಾನೆ, ನೀನು ಖುಷಿಯಿಂದ ಕುಣಿದಾಡ್ತೀಯಲ್ಲ ಕೃಷ್ಣ, ಏನಿದು? ಕೃಷ್ಣ ಹೇಳ್ತಾನೆ, ಈ ಶಕ್ತ್ಯಾಯುಧವನ್ನ ಕರ್ಣ ಒಂದು ವೇಳೆ ಘಟೋತ್ಕಚನ ಮೇಲೆ ಬಳಸದೆ ಹಾಗೇ ಇಟ್ಟುಕೊಂಡಿದ್ದರೆ ಅರ್ಜುನ, ನೀನು ಕರ್ಣನ ಮುಂದೆ ಗೆಲ್ಲುವುದು ಕಷ್ಟವಿತ್ತು ಅಂತ. ಘಟೋತ್ಕಚ ಯಾವುದಕ್ಕೆ ಸಂಕೇತ ಗೊತ್ತಾ? ತನ್ನ ಇಡೀ ಪಕ್ಷವನ್ನು ಉಳಿಸುವುದಕ್ಕೆ ತನ್ನ ದೇಹ ಕೊಟ್ಟ ತ್ಯಾಗಕ್ಕೆ ಸಂಕೇತ. ದೇಹ ಜಿಮ್ ಮಾಡಿ ದೊಡ್ಡ ಬಾಡಿ ಮಾಡಿ ಹೆಣ್ಮಕ್ಳನ್ನು ಹಾರಿಸ್ಕೊಂಡು ಹೋಗ್ಲಿಕ್ಕೆ ಇರುವುದಲ್ಲ, ಇಡೀ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ, ನನ್ನ ಜಗತ್ತಿಗೆ ತ್ಯಾಗ ಮಾಡುವುದಕ್ಕೆ ದೇಹ ಬೆಳೆಸಿ ಅನ್ನುವ ಸಂಕೇತ ಘಟೋತ್ಕಚ. ಅದನ್ನ ಆ ಹೆಸರನ್ನ ಇಟ್ಟಿದ್ದೀರಿ. ನಾನು ನಿಜಕ್ಕೂ ನಿಮಗೆ ಪ್ರಾಮಾಣಿಕವಾಗಿ ನಮಸ್ಕರಿಸ್ತೇನೆ. ಶಿರಸಾ ನಮನಗಳು ಈ ಶಾಲೆಯ ಮನೋಧರ್ಮಕ್ಕೆ. ಶಿಬಿ ಅಂತವ ಅಂತ ನೀವು ಕೇಳಿದ್ರೆ, ಶಿಬಿ ದಾನದಲ್ಲಿ ಪರಾಕಾಷ್ಠೆ, ಇನ್ನಿಲ್ಲದಂಥ ದಾನ. ಎಷ್ಟು ದಾನ ಮಾಡ್ತಿದ್ದ? ಅವನ ದಾನವನ್ನ ಪರೀಕ್ಷಿಸಬೇಕು ಅಂತ ಅಗ್ನಿ ಮತ್ತು ಇಂದ್ರ ದೇವತೆಗಳು ಒಂದು ದಿನ ಅಗ್ನಿ ಪಾರಿವಾಳವಾಗಿಯೂ ಇಂದ್ರ ಗರುಡನಾಗಿಯೂ ಒಂದು ಪಾರಿವಾಳವನ್ನ ಗರುಡ ಬೆನ್ನಟ್ಟಿಕೊಂಡು ಬರುವ ಹಾಗೆ ಬರ್ತಾರೆ. ಈ ಪಾರಿವಾಳ ಹೋಗಿ ಶಿಬಿಯ ಹತ್ರ ರಕ್ಷಣೆ ಕೇಳುತ್ತದೆ. ನಿಮಗೆ ಗೊತ್ತು, ಹಿಂದಿನ ಕಾಲದಲ್ಲಿ ರಾಜರ ಹತ್ರ ರಕ್ಷಣೆ ಕೇಳಿದ್ರೆ ತಕ್ಷಣ ತನ್ನ ಜೀವ ಕೊಟ್ಟು ರಕ್ಷಿಸಬೇಕು. ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಶಿಬಿ ಅಂದ. ತಕ್ಷಣ ಪಾರಿವಾಳ ಅವನ ರಕ್ಷಣೆಯಲ್ಲಿ ಕೂತಿತ್ತು. ಗರುಡ ಅಂದ, ಅದು ನನ್ನ ಆಹಾರ ಕೊಡು. ಇಲ್ಲ, ಅವನು ರಕ್ಷಣೆ ಕೇಳಿದ್ದಾನೆ, ನಾನು ನಿನಗೆ ಪಾರಿವಾಳವನ್ನು ಕೊಡಕ್ಕಾಗಲ್ಲ, ನನ್ನ ಆಹಾರ ನನಗೀಗ ಹಸಿವಾಗಿದೆ, ನನಗೆ ಬೇಕು ಅಂತ ಇಂದ್ರ ಗರುಡನ ವೇಷದಲ್ಲಿ ಇದ್ದವ ಹೇಳ್ತಾನೆ. ಆಗ ಶಿಬಿ ಹೇಳ್ತಾನೆ, ನಿನಗೆ ಆಹಾರ ಮಾಂಸ ತಾನೇ ಬೇಕಾದದ್ದು, ನನ್ನ ದೇಹದಿಂದ ತಗೋ. ಸಾಕ್ಷಾತ್ ತನ್ನ ದೇಹದಿಂದ ಮಾಂಸ ಕೊಡಕ್ಕೆ ಸಿದ್ಧನಾಗ್ತಾನೆ. ಪರೀಕ್ಷೆಗೆ ಬಂದವರು ಗರುಡ ಮತ್ತು ಈ ಪಾರಿವಾಳದ ರೂಪದ ಅಗ್ನಿ ಇಂದ್ರರು. ಅವ್ರೇನ್ ಮಾಡ್ತಾರೆ, ಮಾಂಸ ಎಷ್ಟು ತಕ್ಕಡಿಯಲ್ಲಿ ತೂಗಿದ್ರು ಪಾರಿವಾಳದ ಮಾಂಸಕ್ಕೆ ಹೊಂದಾಣಿಕೆ ಆಗದ ಹಾಗೆ ಪಾರಿವಾಳದ ತೂಕವೇ ಹೆಚ್ಚುತ್ತದೆ. ಇಡೀ ದೇಹದ ಮಾಂಸ ಕೊಟ್ಟರೂ ಇಲ್ಲ, ಪಾರಿವಾಳನೇ ಹೆಚ್ಚು ತೂಕ. ತಕ್ಷಣ ಶಿಬಿ ತೀರ್ಮಾನ ಮಾಡ್ತಾನೆ, ನನ್ನ ಪ್ರಾಣವನ್ನೇ ಕೊಟ್ಟು ನಾನು ಇಡೀ ದೇಹವನ್ನೇ ಅರ್ಪಿಸ್ತೀನಿ ಅಂತ ರುಂಡ ಕತ್ತರಿಸಿಕೊಳ್ಳಿಕ್ಕೆ ಹೋಗ್ತಾನೆ. ಆಗ ದೇವತೆಗಳು ತಡೆದು, ಜಗತ್ತಿನಲ್ಲಿ ದಾನಕ್ಕೆ ಒಂದು ದೊಡ್ಡ ಹೆಸರು ಇದ್ದರೆ ಅದು ಶಿಬಿಯ ಹಾಗೆ ತನ್ನನ್ನು ಕೊಟ್ಟು ಇನ್ನೊಂದನ್ನು ಉಳಿಸಬೇಕು, ಅದು ನಿಜವಾದ ದಾನ ಅಂತ ಘೋಷಿಸಿದ್ರು. ನೀವು ಶಿಬಿಯನ್ನು, ಮಾತಂಗ ಮುನಿಯನ್ನು, ಘಟೋತ್ಕಚನನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀರಿ. ದಯವಿಟ್ಟು ತತ್ವಗಳನ್ನು ಅಳವಡಿಸಿಕೊಂಡ್ರೆ ಮಹಾಭಕ್ತಿ, ಮಹಾತ್ಯಾಗ, ಮಹಾದಾನ ಇವು ಮೂರು ಕಾಯುವ ಹಾಗೆ ನಿಮ್ಮ ಓದು ಕಾಯುವುದಿಲ್ಲ, ನಿಮ್ಮ ಅಂಕಗಳು ಕಾಯುವುದಿಲ್ಲ, ನೀವು ಪಡೆದ ಇಲ್ಲಿನ ಪ್ರಶಸ್ತಿಗಳು ಕಾಯುವುದಿಲ್ಲ, ನಮ್ಮ ಚಿತ್ರಗಳನ್ನು ತೆಗೆದ್ರೆ ಅಲ್ಲ ಭಾವಚಿತ್ರಗಳು ಕಾಯುವುದಿಲ್ಲ. ನಿಮ್ಮನ್ನು ಕಾಯುವುದು ನಿಮ್ಮ ಭಕ್ತಿ, ನಿಮ್ಮ ತ್ಯಾಗ ಮತ್ತು ನಿಮ್ಮ ದಾನ. ಎಷ್ಟು ದಾನ ಮಾಡ್ತೀರಾ ಅಷ್ಟು ದಾನ ಮಾಡಿ. ನಿಮ್ಮ ಕೈಯಲ್ಲಿ ಉಳಿಯದಷ್ಟು ದಾನ ಮಾಡಿ. ಕೈ ಖಾಲಿಯಾದ ದಿವಸ ಇನ್ನಷ್ಟು ಕೊಡೋಕೆ ಏನಿದೆ ಅಂತ ಹುಡುಕಾಡಿ. ನಿಮ್ಮನ್ನು ಕೊಟ್ಟು ನೋಡಿ ಯಾವ ಮಟ್ಟದ ಒಂದು ಪ್ರಭೆ, ಒಂದು ಮಟ್ಟದ ಅನುಗ್ರಹ, ದೇವತೆಗಳ ರಕ್ಷಣೆ ಇವೆಲ್ಲ ನಿಮ್ಮ ಜೊತೆಗಿರ್ತದೆ ಅನ್ನುವುದನ್ನು ನೀವು ಸ್ವತಃ ಅನುಭವಿಸ್ತೀರಿ. ಯಾವ ಮಾತುಗಳನ್ನು ನಾನು ಸುಮ್ಮನೆ ಆಡುವುದಿಲ್ಲ, ನನ್ನ ಅನುಭವಗಳನ್ನು ನಿಮಗೆ ಹಂಚಿಕೊಂಡು ಹೇಳೋದು. ನಾವು ಒಂದು ಮಾಡಿದ್ದಕ್ಕೆ ಆ ಪರಿ ರಿವಾರ್ಡ್ ಕೊಡೋಕ್ಕೆ ಆ ಜಗತ್ತು, ದೇವಲೋಕದ ಜಗತ್ತು ಕಾಯ್ತಿದೆ. ನಾವು ಮಾಡಿಲ್ಲ, ಆದ್ರಿಂದ ಕನೆಕ್ಟ್ ಆಗ್ತಿಲ್ಲ. ಕೈಯಲ್ಲಿದ್ದದ್ದನ್ನು ಕೊಟ್ಟು ಖಾಲಿ ಮಾಡಿಕೊಂಡು ನೋಡಿ ಎಂತೆಂಥ ಶಕ್ತಿಗಳು ನಿಮ್ಮ ಮುಂದೆ, ನಿಮ್ಮ ಸುತ್ತ, ನಿಮ್ಮ ಬೆನ್ನಿಗೆ, ನಿಮ್ಮ ಒಳಗೆ ಬಂದು ಪ್ರವೇಶಿಸಿ ನಿಮ್ಮನ್ನು ರಕ್ಷಿಸ್ತಾರೆ ಅನ್ನುವುದನ್ನು ನೀವು ಅನುಭವಿಸ್ತೀರಿ. ದಾನದ ಕಟ್ಟ ಕಡೆಯ ಏನು ಅವಸ್ಥೆ ಇದೆ ಅದನ್ನು ಅನುಭವಿಸಿ. ಭಕ್ತಿ, ಯಾವ ಮಟ್ಟದ ಭಕ್ತಿ ಇರಬೇಕು? ಶಬರಿಗಿರುವ ಭಕ್ತಿ ಅಂದರೆ ಎಷ್ಟು ಕಾಯಬೇಕು? ತಾಳುವಿಕೆಗಿಂತ ಅನ್ಯ ತಪವಿಲ್ಲ. ಇವತ್ತು ಮಾರ್ಕ್ಸ್ ಬರಲಿಲ್ಲ, ಇವತ್ತು 99 ತಗೊಂಡಿಲ್ಲ, ನಾಳೆಯ ದಿನ SSLC ನನ್ನ ಕೊನೆಯ ಟಾರ್ಗೆಟ್ ಅಲ್ಲ. ನನ್ನ ಜೀವನಕ್ಕೆ ನನಗೆ 100 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ ಭಗವಂತ. ಏನೂ ಕಲಿಯದ ಬಿಲ್ ಗೇಟ್ಸ್ ಏನು ಮಾಡಿದ? ಏನೂ ತಿಳಿಯದ ಒಬ್ಬ ಮೋದಿ ಚಹಾ ಮಾರುವ ಅಂಗಡಿಯಿಂದ ಎಲ್ಲಿಗೆ ಹೋದ? ಅರ್ಥ ಮಾಡಿಕೊಳ್ಳಿ. ಅವಕಾಶಗಳು ನಮಗೆ 99 ವರ್ಷ ಇವೆ. ಈ 10ನೇ ಕ್ಲಾಸ್ ಕೊನೆಯಲ್ಲ. ಇಲ್ಲಿ ಸೋತಿದ್ದೇನೆ ಅಂತ ಯಾವ ಕಾರಣಕ್ಕೂ ಸೋಲಿನ ಭಾವದಲ್ಲಿ ಜೀವ ಕಳ್ಕೋಬೇಡಿ.
ಯಾವುದೇ ಕಾರಣಕ್ಕೆ ಯಾರ ಮುಂದೆ ತಲೆ ತಗ್ಗಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಅಂತರಂಗ ವಿಮರ್ಶೆ ಮಾಡಿ, ನಿಮ್ಮೊಳಗೆ ಯಾವ ಸಾಮರ್ಥ್ಯ ಇದೆ ಹುಡುಕಿ ನೋಡಿ. ನಿಮ್ಮೊಳಗಿನ ಸಾಮರ್ಥ್ಯವನ್ನು ಎಬ್ಬಿಸಿ. ಬರೇ ಮಾರ್ಕ್ಸ್ ಒಂದೇ ನಿಮ್ಮನ್ನು ಅಳೆಯುವ ಸಾಧನ ಅಲ್ಲ, ಅದರ ಆಚೆಗೆ ಒಂದು ಸಾಧನ ಇದೆ. ನಿಮ್ಮ ಒಳಗಿನ ಪೊಟೆನ್ಸಿ ನಿಮಗೆ ಐಡೆಂಟಿಫೈ ಆಗಬೇಕು. ನೀವು ಒಬ್ಬ ಒಳ್ಳೆಯ ಸಿಂಗರ್ ಆಗಬಹುದು, ಒಬ್ಬ ಒಳ್ಳೆಯ ಬ್ಯೂಟಿಷಿಯನ್ ಆಗಬಹುದು, ಒಬ್ಬ ಒಳ್ಳೆಯ ಯಾವುದೋ ಆಟಗಾರರಾಗಬಹುದು, ಅಥವಾ ನೀವು ಏನೂ ಅಲ್ಲದಿದ್ರೆ ಒಳ್ಳೆಯ ಸಮಾಜ ಸೇವಕರಾಗಬಹುದು. ಎಲ್ಲ ಸಾಮರ್ಥ್ಯ ನಿಮ್ಮಲ್ಲಿದೆ. ಅಂಥದನ್ನ ನೀವು ಸಾಧ್ಯ ಮಾಡಿಕೊಳ್ಳಬೇಕಾದ್ರೆ ಇದು ಕೊನೆ, ನಾನೇನು ಮಾಡಲಿಲ್ಲ ಅನ್ನುವ ನಿರಾಶೆಯನ್ನು ದಾಟಬೇಕು. ದಯವಿಟ್ಟು ಇವತ್ತಿನ ಮಕ್ಕಳಲ್ಲಿ ಮತ್ತು ತಂದೆ ತಾಯಿಯರಲ್ಲಿ ನನ್ನ ವಿನಂತಿ, ಮಾರ್ಕ್ಸಿಗೆ ಕೊನೆ ಮಾಡಿಸಬೇಡಿ ಮಕ್ಕಳನ್ನ. ಅದು ಅವರ ಕೊಲೆ ಮಾಡುವ ಮಾತಾಗುತ್ತೆ. ಮಾರ್ಕ್ಸ್ ತರಲಿಲ್ವ, ಏನು ದೊಡ್ಡದಾಯಿತು, ಇದರ ಆಚೆಗೆ ಜೀವನ ಇದೆ, ಬಾ ಅನ್ನಬೇಕು. ಅನ್ನಿ ದಯವಿಟ್ಟು. ಯಾವ ಮಾರ್ಕ್ಸಿಗೂ ಕೊನೆ ಅಂತ ಹೇಳಬೇಡಿ. 99 ತೆಗೆದುಕೊಂಡವರೇನು ಕೊನೆಯಾ? ಅವರಿಗೆ ಬದುಕಲಿಕ್ಕಿಲ್ವಾ, ಕಲೀಲಿಕ್ಕಿಲ್ವಾ, ಪಡೀಲಿಕ್ಕಿಲ್ವಾ? ಇನ್ನಷ್ಟು ಇದೆ. ಹಾಗಾಗಿ ಸಾಹಸ, ಸಾಮರ್ಥ್ಯ ಅದು ಎಂಡ್ಲೆಸ್. ಹಾಗಾಗಿಯೇ ನಮಗೆ 99 ವರ್ಷ, 100 ವರ್ಷ ಬದುಕುವ ಆಯುಸ್ಸು. ವೇದವ್ಯಾಸರು ಒಂದು ಕಡೆ ಹೇಳ್ತಾರೆ, ನಾನು ಯಾಕೆ 100 ವರ್ಷ ಆಯುಸ್ ಕೊಟ್ಟಿದ್ದೀನಿ? ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ಕೊನೆಯ 99.9ಕ್ಕೆ ನಿಮಗೆ ಭಗವಂತನನ್ನು ಕಾಣುವ ಸಾಧ್ಯತೆ ಇದ್ರೆ ಡೋಂಟ್ ಮಿಸ್ ಇಟ್ ಅಂತಾರ ಅವರು. ನೀವು ಯಾವತ್ತೂ ಕೂಡ ಆ ಚಾನ್ಸ್ ಅನ್ನ ಕಳ್ಕೋಬೇಡಿ. ಆದ್ರಿಂದ ಪೂರ್ಣ ಆಯುಸ್ಸನ್ನು ಭಗವಂತನಲ್ಲಿ ಬೇಡಿ. ಪೂರ್ಣ ಆಯುಸ್ಸಿನಲ್ಲಿ ಭಗವಂತನ ಜೊತೆಗೆ ಹೇಳಿ, ನನ್ನ ಜೀವಿತಾವಧಿಯ ಒಳ್ಳೆಯದನ್ನು ನೀನು ನನ್ನಿಂದ ಹೊರಕ್ಕೆ ಕೊಡು. ನಾನು ಏನನ್ನು ಕೊಟ್ಟು ಹೋಗ್ಲಿಕ್ಕೆ ತಗೊಳ್ಳಿಕ್ಕೆ ಬಂದವರಲ್ಲ ನಾವು ಯಾರು ಕೂಡ. ನಾವು ಏನನ್ನು ಕೊಟ್ಟು ಹೋಗ್ಲಿಕ್ಕೆ ಬಂದವರು. ಅದು ಯಾವುದು ಅಂತ ಭಗವಂತನನ್ನು ವಿನಂತಿಸಿ, ನನಗೆ ಯಾವುದನ್ನು ಕೊಟ್ಟರೆ ನಾನು ನನ್ನ ಜೀವನವನ್ನ ಸಂಪೂರ್ಣ ಮಾಡಿದ ಹಾಗಾಗುತ್ತೆ ಭಗವಂತ, ಅದನ್ನು ನನಗೆ ಅನುಗ್ರಹಿಸು ಅಂತ ನಿತ್ಯ ಪ್ರಾರ್ಥನೆ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟ ಕೂಡಲೇ ನಮ್ಮಲ್ಲೊಂದು ಪರಿಪಾಠ ಇದೆ. ನಾನಿವತ್ತು ಅವ್ರ ಮುಖ ನೋಡಿದೆ, ಅದಕ್ಕೆ ಜೀವನ ಹಾಳಾಯ್ತು. ಇವ್ರ ಮುಖ ನೋಡಿದೆ, ಅದಕ್ಕೆ ನನಗಿವತ್ತು ಗೆಲುವಾಗಲಿಲ್ಲ. ಅವ್ರ ಮುಖ ನೋಡಿದೆ, ಅದಕ್ಕೆ ಇವತ್ತು ನನಗೆ ಶಾಲೆಯಲ್ಲಿ ಮಾಸ್ಟರ್ ಬೈದ್ರು. ದಯವಿಟ್ಟು ಅವರಿವರನ್ನು ನೋಡಬೇಡಿ. ಯಾಕೆಂದ್ರೆ ಅದು ಒಂದೋ ದ್ವೇಷವನ್ನು ಇಲ್ಲ ರಾಗವನ್ನು ಬೆಳೆಸುತ್ತೆ. ದಿನ ಒಳ್ಳೇದಾದವರು, ಒಂದು ವೇಳೆ ಬೆಳಿಗ್ಗೆ ಎದ್ದಾಗ ಯಾರನ್ನು ನೋಡಿದ್ವಪ್ಪ, ನಮ್ಮ ಅಪ್ಪನ ನೋಡಿದ್ವಿ ಅನ್ಕೊಳ್ಳೋಣ, ಒಳ್ಳೇದಾಯ್ತು. ಅವತ್ತು ಅಮ್ಮನ ನೋಡಿದ್ರೆ ಕಣ್ಣು ಮುಚ್ಕೊಂಡೋಗಿ ಅಪ್ಪನ ನೋಡ್ತೀನಿ ಅಂತ ಅನ್ನೋ ಭಾವ ಬಂದ್ರೆ ಏನ್ ಮಾಡೋದು? ರಾಗ ಬೆಳೆಯೋದು ಬೇಡ, ದ್ವೇಷ ಬೆಳೆಯೋದು ಬೇಡ. ನಾವು ಅಮ್ಮನನ್ನು ನೋಡೋದ್ರಿಂದ ಒಳ್ಳೇದಾಯ್ತು, ಅಪ್ಪನನ್ನು ನೋಡೋದ್ರಿಂದ ಒಳ್ಳೇದಾಯ್ತು, ಗೆಳತಿಯನ್ನು ನೋಡೋದ್ರಿಂದ ಒಳ್ಳೇದಾಯ್ತು, ಅದೆಲ್ಲ ಬೇಡ. ದಿನ ಬೆಳಿಗ್ಗೆ ಎದ್ದ ತಕ್ಷಣ, ಇದನ್ನು ಪುರಾಣ ಕೂಡ ಹೇಳುತ್ತೆ, ನಾನು ನನ್ನ ಜೀವಿತಾವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಅದನ್ನೇ ಪಾಲಿಸಿಕೊಂಡು ಬಂದಿದ್ದೆ. ಇತ್ತೀಚೆಗೆ ಪುರಾಣ ಹೇಳುತ್ತೆ, ಓದಾಗುತ್ತಾಯ್ತು, ನಾವು ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಮುಖ ನೋಡಿದರೆ ಅದಕ್ಕಿಂತ ಯೋಗ್ಯವಾದದ್ದು ಇನ್ನೊಂದಿಲ್ಲ ಅಂತ. ಮೊಬೈಲ್ ಹೇಗೂ ಕಣ್ಣು ತೆಗೆದುಕೊಳ್ಳೆ ನೋಡ್ತಿರಲ್ಲ, ಸ್ಕ್ರೀನಿಗೆ ಒಂದು ದೇವರ ಚಿತ್ರ ಹಾಕಿ, ಫಸ್ಟ್ ದರ್ಶನ ಕಣ್ಣ ಬಿಟ್ಟ ತಕ್ಷಣ ಅವನಿಗೆ ಇದು ದೀಪ ಅನ್ನುವ ಭಾವದಿಂದ ಆ ಭಗವಂತನನ್ನು ನೋಡಿ. ಒಳಿತಾದ್ರೂ ಅವನಿಂದ ಅಂತ ತಿಳಿಯಿರಿ, ಕೆಡುಕಾದ್ರೂ ಅವನ ಪರೀಕ್ಷೆ ಅಂತ ಒಪ್ಪಿಕೊಳ್ಳಿ. ಅವನು ಕರ್ಕೊಂಡು ಹೋಗ್ತಾನೆ. ಈ ಎಚ್ಚರಗಳನ್ನೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಂಡು ನೋಡಿ, ನೀವು ಮುಟ್ಟುವ ದಾರಿ ಎಷ್ಟು ಪ್ರಬಲವಾಗ್ತದೆ, ಯಾವ ಮಟ್ಟಕ್ಕೆ ನೀವು ಬೆಳೀತೀರಿ ಅನ್ನೋದನ್ನು ಅನುಭವಿಸಿ. ನಾನು ಹೇಳಿದೆ ಅಂತ ದಯವಿಟ್ಟು ಉಪದೇಶ ಅಂತ ತಗೋಬೇಡಿ. ನೀವು ಪ್ರಾಕ್ಟಿಕಲ್ಲಿ ಮಾಡಿ ನೋಡಿ. 10 ದಿವಸ ಮಾಡಿ ನೋಡಿ, 20 ದಿವಸ ಮಾಡಿ ನೋಡಿ, 1 ತಿಂಗಳು ಮಾಡಿ, 6 ತಿಂಗಳು ನೋಡಿ, ಆಗ ನಿಮಗೆ ಪರಿಣಾಮ ಅನುಭವಕ್ಕೆ ಬರ್ತದೆ. ಸತತಾಭ್ಯಾಸಂ ಕೌಂತೆಯ. ಏನನ್ನೇ ಮಾಡುವಾಗ ನಿರಂತರ ಮಾಡಿ. 4 ದಿನದಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. 1 ವರ್ಷ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ನನ್ನ ಕಣ್ಣಿಗೆ ಈಗ ಕಾಂತಿ ಬಂದಿದೆ, ನನ್ನ ಕಣ್ಣಿನಲ್ಲಿ ಈಗ ದೇವರು ಮೂಡುವುದಕ್ಕೆ ಶುರುವಾಗಿದ್ದಾನೆ, ನನ್ನ ಭಾವದೊಳಗೆ ದೇವನ ಪ್ರವೇಶ ಆಗಿದೆ. ಇಂತಹ ಅನುಭವಗಳನ್ನು ಅನುಭವಿಸಿ. ಯಾರ ಮುಖ ನೋಡಿ ರಾಗದ್ವೇಷ ಜಗಳ ದಯವಿಟ್ಟು ಮಾಡಬೇಡಿ. ಭಗವಂತ ಅನುಗ್ರಹಿಸ್ತಾನೆ, ಕೆಡುಕು ಮಾಡಿದ್ರು ಅವನದೇ ಪರೀಕ್ಷೆ ಅನ್ನುವ ಭಾವ ಒಂದಿದ್ದರೆ ಸಾಕು. ಈ ಭಕ್ತಿ, ಈ ತ್ಯಾಗ, ಇದರ ಜೊತೆಗೆ ನಾನು ಹೇಳಿದಂತಹ ದಾನ, ಅದರೊಟ್ಟಿಗೆ ಪ್ರಾಮಾಣಿಕತೆ, ಸತ್ಯ, ಇದು ಬದುಕಿನ ಆಟ. ಇದು ನಿಜವಾಗಿ ಬದುಕಿನಲ್ಲಿ ಇರಲೇಬೇಕಾದ ಆಟ. ಈ 5 ನಿರಂತರ ಪಾಲಿಸಿ. ಇದು 5 ಪಾಲಿಸಿದವನಿಗೆ ಯಾವ ಪಂಚೇಂದ್ರಿಯಗಳು ಏನೂ ತೊಂದರೆ ಮಾಡೋದಿಲ್ಲ, ಯಾವ ಪಂಚಭೂತಗಳು ಅಡ್ಡಿಯಾಗುವುದಿಲ್ಲ, ಯಾವ ಪ್ರಳಯವೂ ನಿಮ್ಮನ್ನು ನಂದಿಸೋದಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಗೆಲ್ಲಲಿಕ್ಕಿರುವುದು ಹೊರಗಲ್ಲ, ನಮ್ಮೊಳಗಿನ ಪಂಚೇಂದ್ರಿಯಗಳನ್ನು, ನಮ್ಮ ಒಳಗಿನ ಅರಿಷಡ್ ವೈರಿಗಳನ್ನು, 6 ಜನ ವೈರಿಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವರನ್ನು ಹೊರಗೆ ಶತ್ರುಗಳಿಲ್ಲ, ಹೊರಗೆ ಮಿತ್ರರಿಲ್ಲ, ಹೊರಗೆ ಗೆಳೆಯರಿಲ್ಲ, ಒಳಗೆ ಪ್ರೇಮಿಗಳಿಲ್ಲ. ಒಳಗಿದ್ದಾನೆ ಪ್ರೇಮಿ,
ಒಳಗಿದ್ದಾನೆ ನಮ್ಮ ಮಿತ್ರ, ಒಳಗಿದ್ದಾನೆ ನಮ್ಮನ್ನು ಕಾಯುವ ಭಗವಂತ. ಅವನು ಒಳಗೇ ಕೂತ್ಕೊಂಡು ಅಡಗಿ ಕೂತಿದ್ದಾನೆ, ಗೊತ್ತಾಗದ ಹಾಗೆ. ಕಣ್ಣ ಪುಚ್ಚೆ ಆಟ ಆಡ್ತಿರಲ್ಲ, ಒಮ್ಮೆ ಅವನ ಜೊತೆಗೆ ಆಟ ಆಡಿ ನೋಡಿ, ಸಿಕ್ತಾನೆ, ಭೇಟಿ ಆಗಿಯೇ ಆಗ್ತಾನೆ. ಇಂದಲ್ಲ ನಾಳೆ ಅವನನ್ನು ನೀವು ಹಿಡದೆ ಅಂತ ನೀವು ಬಂದು ಖುಷಿಯಿಂದ ಕುಣಿದಾಡ್ತೀರಿ. ಅಂಥದ್ದೊಂದು ಕಣ್ಣ ಮುಚ್ಚಾಲೆಯ ಆಟದ ಒಂದು ಹೊಸ್ತಿಲಲ್ಲೇ ನೀವಿದ್ದೀರಿ. ಈಗ ಇನ್ನು 15 ಮುಗಿದು 16ಕ್ಕೆ ಹೋಗುವ ಕೆಲವು ಗೆರೆಯನ್ನು ದಾಟುವ ಹಂತದಲ್ಲೂ ಕೂಡ ಇದ್ದೀರಿ. ದಯವಿಟ್ಟು ಈ 16 ಈ ಹದಿ ಅನ್ನುವ ಹರೆಯ ಉಂಟಲ್ಲ, ಟೀನೇಜ್, ಅದು ತುಂಬ ದಾರಿ ತಪ್ಪಿಸುತ್ತೆ. ನಿರಂತರ ಭಗವಂತನನ್ನ ನೆನೆಯಿರಿ. ಯಾಕೆಂದರೆ ನಮ್ಮ ಕೈಲಿಲ್ಲ, ನಾವು ಹಾಳಾಗಬಹುದು, ದಾರಿ ತಪ್ಪಬಹುದು, ಬೀಳಬಹುದು. ಅದೆಲ್ಲವನ್ನ ಪಾರು ಮಾಡುವವನಿದ್ರೆ ಅವನೊಬ್ಬನೇ. ಯಾಕೆಂದರೆ ಅವನೇ ಹೇಳಿದ್ದಾನೆ, ಮಮ ಮಾಯಾ ದುರತ್ಯಯ ಅಂತ. ನನ್ನ ಮಾಯ ತುಂಬ ಕಷ್ಟವಾದದ್ದು ದಾಟುವುದಕ್ಕೆ ಅಂತ. ಅವನಿಗೆ ಶರಣಾಗಿ ಅವನನ್ನೇ ಕೇಳಿ ನಿತ್ಯ ಬೆಳಿಗ್ಗೆ ಅವನನ್ನು ನೋಡಿ, ನಿತ್ಯ ರಾತ್ರಿ ಅವನಿಗೆ ಅರ್ಪಿಸಿಕೊಳ್ಳಿ. ನಾನಿವತ್ತು ಇಂತಿಂಥ ತಪ್ಪು ಮಾಡಿದ್ದೀನಿ, ಇಂತಿಂಥ ಸುಳ್ಳು ಹೇಳಿದ್ದೀನಿ, ಇಂಥ ಮೋಸ ಮಾಡಿದ್ದೀನಿ, ನನ್ನನ್ನು ಪಾರು ಮಾಡು ಅಂತ ಕೇಳಿ. ಹಾಗೆ ಕೇಳಿ ಮತ್ತೆ ನಾಳೆ ಸುಳ್ಳು ಹೇಳಿ ಅಂತಲ್ಲ. ಹಾಗೆ ಕೇಳುವುದರ ಮುಖಾಂತರ ಸುಳ್ಳು ಹೇಳದ ಹಾಗೆ, ಅಸತ್ಯದ ದಾರಿ ನಡೆಯದ ಹಾಗೆ, ಮೋಸ ಮಾಡದ ಹಾಗೆ ಭಗವಂತ ನಿರಂತರ ಎಚ್ಚರಿಸುವ ಒಂದು ಶಕ್ತಿಯಾಗಿ ನಮ್ಮೊಳಗೆ ಕೂತು ಬಿಡುತ್ತಾನೆ. ನೀವು ಅದನ್ನು ಅನುಭವಿಸಕ್ಕೆ ಶುರು ಮಾಡ್ತೀರಿ. ಹಾಗಾಗಿ ಬೆಳಿಗ್ಗೆ ಎದ್ದಾಗ ಅವನನ್ನು ನೋಡಿ, ರಾತ್ರಿ ಮಲಗುವ ಮೊದಲು ಅವನ ಮುಂದೆ ಕೂತ್ಕೊಂಡು ಕಣ್ಮುಚ್ಚಿ 10 ನಿಮಿಷ ಅಥವಾ 5 ನಿಮಿಷ, ಇವತ್ತು ಬೆಳಗಿನ ಸಂಜೆವರೆಗೆ ಇಷ್ಟು ಕೆಲಸ ಮಾಡಿದ್ದೀನಿ, ಇದರಲ್ಲಿ ಒಳ್ಳೇದು ಯಾವುದು ಮಾಡಿಲ್ಲ, ಇದರಲ್ಲಿ ತಪ್ಪುಗಳು ಇಷ್ಟಾಗಿವೆ, ಇಷ್ಟು ಮೋಸ ಮಾಡಿದ್ದೀನಿ, ಇಷ್ಟು ಸುಳ್ಳು ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅಷ್ಟು ಮಾತ್ರ ಅಲ್ಲ ಭಗವಂತ, ನಾನು ಇದರ ಆಚೆಗೆ ಹೋಗುವ ಹಾಗೆ, ಇದನ್ನು ದಾಟುವ ಹಾಗೆ ಮಾಡು ಅಂತ ಪ್ರಾರ್ಥಿಸಿಕೊಳ್ಳಿ. ನಿಮಗೆ ಇದು ಸಾಧ್ಯ ಆಗುತ್ತೆ. ಇದು ಸಾಧ್ಯ ಆಗಿದ್ದು ನನ್ನ ಜೀವನದ ಅನುಭವದಿಂದ ಹೇಳೋದು. ನಾನು ತಪ್ಪುಗಳನ್ನೇ ಮಾಡಿ ಬೆಳೆದವಳು, ಮೋಸಗಳಲ್ಲೇ ಬೆಳೆದವಳು, ದುಃಖಗಳನ್ನು ಬೇರೆಯವರಿಗೆ ಕೊಟ್ಟೇ ಬೆಳೆದವಳು. ಆದರೆ ನಿರಂತರ ಭಗವಂತನ ಜೊತೆಗೆ ಅದೆಲ್ಲವನ್ನು ಹೇಳಿಕೊಂಡಿದ್ದೀನಿ, ಅತ್ತು ಕರೆದು ಅರ್ಪಿಸಿಕೊಂಡಿದ್ದೀನಿ. ನನ್ನಲ್ಲಿ ತಪ್ಪುಗಳಿವೆ, ದೋಷಗಳಿವೆ, ಮೋಸಗಳಿವೆ, ಸುಳ್ಳುಗಳಿವೆ, ನನ್ನನ್ನು ಪಾರು ಮಾಡು ಅಂದಿದ್ದೀನಿ. ನನ್ನನ್ನು ಪಾರು ಮಾಡಿದ್ದಾನೆ. ಅವನು ಕರುಣಾಮಯಿ. ಅಂಥ ಕರುಣಾಮಯಿಯನ್ನು ನಿರಂತರ ಪ್ರಾರ್ಥಿಸಿ ಅವನು ಕೈ ಹಿಡಿತಾನೆ. ನಮಸ್ಕಾರ.